ಅದ್ಭುತವಾದ ಒಂದು ಸಂಕಲ್ಪ. ಯಾವುದು ಸಂಕಲ್ಪ? ಲೋಕ ಕಲ್ಯಾಣದ ಸಂಕಲ್ಪ ಮಾಸ್ಟರ್ಸ್. ಬೆಂಗಳೂರಿನಲ್ಲಿ ಒಂದು ಬೃಹದಾಕಾರದ ಪಿರಮಿಡ್ ಬರಬೇಕು, ಬಂದಿದೆ. ಅದ್ರಲ್ಲಿ ಕುಳಿತುಕೊಂಡು ನಾವೆಲ್ಲ ಧ್ಯಾನ ಮಾಡ್ತಾ ಇದ್ದೀವಿ ಎನ್ನುವ ಒಂದು ಕಲ್ಪನೆಯಲ್ಲಿ ಮೂಡಿ ಬಂದಂತಹ ಅರ್ಧ ಗಂಟೆಗಳ ಕಾಲ ಧ್ಯಾನ ಮಾಡಿಸಿದ ಅಶ್ವಿನಿ ಮೇಡಮ್ ಅವ್ರಿಗೂ ಹಾಗೂ ಮಹಾವತಾರ್ ಫೌಂಡೇಶನ್ ನ ಲಕ್ಷ್ಮಿ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸುತ್ತಾ, ಝೂಮ್ ನಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೂ ಜ್ಯೋತಿ ಮಾಡುವ ನಮಸ್ತೆಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾಮ್ಮನವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ರಮಣಮ್ಮ ಶ್ರೀ ಗುರುಗಳಿಗೆ, ಪ್ರಕೃತಿ ಮಾತೆ, ವಸುಂಧರ ಮಾತೆ, ಸೀತಾ ಮಾತೆ, ಯಶೋಧರ ಮಾತೆ, ಐಸಿಸ್ ಮಾತೆ, ಇಡೀ ಬ್ರಹ್ಮಾಂಡಕ್ಕೆ ವಂದಿಸುತ್ತಾ, ಶಾರದಾ ದೇವಿ ಅಮ್ಮನವರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್ ಎಂದಿನಂತೆ ಈ ದಿನದ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನನ್ನ ಗುರುಗಳಾದ ಶ್ರೀಯುತ ಡಾಕ್ಟರ್ ಜಿ.ಕೆ. ಸರ್ ಅವರಿಗೆ, ಲಲಿತಾ ನಾರಾಯಣ ಒಗ್ಗ ಮೇಡಮ್ ಅವರಿಗೆ, ಕಲ್ಪನಾ ಸಂತೋಷ್ ಮೇಡಮ್ ಅವರಿಗೆ, ಹೇಮಲತಾ ಮೇಡಮ್ ಅವರಿಗೆ, ಎಲ್ಲ ಗುರುಗಳಿಗೂ ವಂದಿಸುತ್ತಾ, ಇವತ್ತು ಕೂಡ ವೆರಿ ಸ್ಪೆಷಲ್ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನ ಇನ್ನೊಂದು ಟ್ಯಾಬ್ಲೆಟ್, ಇದು ಚಿನ್ನದ ಪರಿಕಲ್ಪನೆ. ಸೊ ಇದು mg ತುಂಬಾ ಕಡಿಮೆ. ಸೊ ನಾವು 100 mg 150 mg ಅಂತ ಏನ್ ನಮ್ಮ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಹೇಳ್ತೀವಿ, ಇದ್ರ mgನೂ ಕೂಡ ತುಂಬಾ ಕಡಿಮೆ. ಏನಿದು ಚಿನ್ನದ ಪರಿಕಲ್ಪನೆ ಅಂತ ಅಂದ್ರೆ, ನಮ್ ಪಿರಮಿಡ್ ಮಾಸ್ಟರ್ಸ್ ಗಳೆಲ್ಲ ಹೇಳ್ತಾ ಬರ್ತಾರೆ, ಥರ್ಡ್ ಐ ಅಂದ್ಬಿಟ್ಟು, ಮೂರನೇ ಕಣ್ಣಿನ ಒಂದು ಶಕ್ತಿ ಕೇವಲ ಭಗವಂತ ಈಶ್ವರನಿಗಲ್ಲದೆ ಎಷ್ಟೊಂದು ಜನಕ್ಕೆ ಮೂರನೇ ಕಣ್ಣು ಓಪನ್ ಆಗಿದೆ, ತೆರೆದಿದೆ ಅಂತ ನಾವು ತಿಳಿಯುತ್ತಾ ಬರ್ತೀವಿ. ನಮ್ಮ PSSM ನಲ್ಲೂ ಬಹಳಷ್ಟು ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ಥರ್ಡ್ ಐ, ಮೂರನೇ ಕಣ್ಣು ಓಪನ್ ಆಗಿದೆ. ಈ ಮೂರನೇ ಕಣ್ಣೆ ಚಿನ್ನದ ಪರಿಕಲ್ಪನೆ. ನಾವೇನ್ ಮಾಡ್ಬೇಕು? ಪ್ರಾಪಂಚಿಕ ಜೀವನದಲ್ಲಿ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಈ ಕಣ್ಣು ತೆರೆದುಕೊಂಡಾಗ ಅದು ಯಾವ ರೀತಿ ಉಪಯೋಗಿಸ್ಕೊಬೇಕು? ಚಿನ್ನ ಮಾಸ್ಟರ್ಸ್, ನಾವು ಪ್ರಾಪಂಚಿಕ ಜೀವನದಲ್ಲಿ ಚಿನ್ನನ ನಾವು ಬಹಳಷ್ಟು ನಮ್ಮ ಮನೆಗಳಲ್ಲಿ ನಾವು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲಾರು ಇಟ್ಕೊಂಡಿದ್ದೇವೆ. ಅದನ್ನ ಒಂದು ಲಾಕರ್ ಮುಖಾಂತರ, ಒಂದು ಸ್ಪೆಷಲ್ ವಾರ್ಡ್ರೋಬ್ ಗಳಲ್ಲಿ ಇಡ್ತೇವೆ, ಅಥವಾ ಸ್ವಲ್ಪ ಸೇಫ್ಟಿ ಮುಖಾಂತರ ಬ್ಯಾಕ್ ಲಾಕರ್ ಗಳಲ್ಲಿ ಇಡ್ತೇವೆ. ಆ ಒಂದು ಚಿನ್ನನ ನಾವು ಬಹಳ ತುಂಬಾ ಯಾವ್ದಾದ್ರು ಒಂದು ನಮ್ಗೆ ಹೆಚ್ಚು ಹಣ ಬೇಕು, ಅರ್ಜೆಂಟ್ ಆಗಿ ಬೇಕು, ಯಾವ್ದೋ ಒಂದು ನಾವು ಒಂದು ಓದಿಗೆ ತಗೊಂತಾ ಇದೀವಿ, ಅಥವಾ ಒಂದು ಉನ್ನತ ವೃತ್ತಿಗೋಸ್ಕರ ನಮ್ಗೆ ಬೇಕು, ಅಥವಾ ಒಂದು ಮನೆ ಕಟ್ಲಿಕ್ಕೆ ಬೇಕು ಅಂತ ಒಂದು ದೊಡ್ಡ 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 ಒಂದು ನಮ್ಮ ಕೆಲಸಗಳಿಗೆ ಅದನ್ನ ನಾವು ಬ್ಯಾಂಕ್ಗಳಲ್ಲಿ ಹೋಗಿ ಅದನ್ನ ಅಡವಿಟ್ಟು ಅದರಿಂದ ನಾವು ಹಣ ತಗೊಂಡು ಆ ಹಣದಲ್ಲಿ ನಾವು ನಮಗೆ ಬೇಕಾದದ್ದು ಒಂದಕ್ಕೆ ಅದನ್ನು ಉಪಯೋಗಿಸ್ತೇವೆ. ಅದು ನಾವು ಚಿನ್ನ ಪ್ರಾಪಂಚಿಕ ಜೀವನದಲ್ಲಿ ಉಪಯೋಗಿಸೋದು ಆ ರೀತಿ. ಇವಾಗ ನಾವು ತರಕಾರಿಗಳನ್ನ ತಗೊಂಡ್ ಬಂದಿಕ್ ಹೋದಾಗ, ಅಥವಾ ದಿನಸಿ ಅಂಗಡಿಗೆ ಹೋದಾಗ ನಾವು ಚಿನ್ನನ ಕೊಟ್ಟು ಯಾವುದೇ ತರಹದ ಸಾಮಾನುಗಳನ್ನ ತಗೊಂಡ್ ಬರೋದಿಲ್ಲ. ಯಾಕಂದ್ರೆ ಅದೇ ತಕ್ಕನಾದ ಹಣ ನಮ್ಮ ಹತ್ರ ಇರುತ್ತೆ, ನಾವು ಕೊಟ್ಟು ತಗೊಂಡ್ ಬರ್ತೀವಿ. ಅಂದ್ರೆ ನಾವು ಚಿನ್ನನ ಬಹಳ ವಿಶೇಷವಾಗಿ ಅದನ್ನ ಶೇಖರಿಡ್ತೇವೆ. ಬಹಳ ಉನ್ನತವಾದ, ಅತಿ ಉನ್ನತವಾದ ಕೆಲಸಗಳಿಗೆ ಮಾತ್ರ ಉಪಯೋಗಿಸುತ್ತೇವೆ. ಅಥವಾ ನಮ್ಮ ಮನೆಗಳಲ್ಲಿ ಕಾರ್ಯಕ್ರಮಗಳು ವೈವಿಧ್ಯಮಯವಾಗಿ ನಡೆದಾಗ ನಾವು ಅದನ್ನ ಹಾಕೊಂಡು ಅದರ ಒಂದು ಸಂತೋಷವನ್ನ ನಾವು ನೋಡ್ತೇವೆ. ಇದು ನಮ್ಮ ಪ್ರಾಪಂಚಿಕ ಜೀವನದಲ್ಲಿ. ಅದೇ ರೀತಿ ಈ ಮೂರನೇ ಕಣ್ಣು ಎನ್ನುವ ಈ ಒಂದು ಚಿನ್ನವನ್ನ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಬಹಳ ಬಹಳ ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕು. ಅದನ್ನ ನಾವು ನನಗೆ ಓಪನ್ ಐ ಆಗಿದೆ, ಥರ್ಡ್ ಐ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲದಕ್ಕೂ ಈಗ ಈ ಬ್ಲ್ಯಾಕ್ ಮ್ಯಾಜಿಕ್ ತರ ನಾವು ಅದನ್ನ ಬರ್ಸ್ತೀವಿ, ಇದನ್ನ ಬರ್ಸ್ತೀವಿ, ಇದನ್ನ ಮಾಡ್ತೀವಿ, ಅದನ್ನ ಮಾಡ್ತೇವಿ ಅಂತ ಹೋಗ್ಬಾರದು. ಚಿನ್ನದ ರೀತಿ, ಚಿನ್ನದ ಪರಿಕಲ್ಪನೆಯ ತರ ಈ ಮೂರನೇ ಕಣ್ಣನ್ನ ನಾವು ಉಪಯೋಗಿಸ್ತಾ ಇದ್ದ ಹಾಗೆ ಅದು ನಮ್ಗೆ ಇನ್ನು ಉನ್ನತವಾಗಿ ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ. ಇವಾಗ ನಮ್ಗೆ ಪರೀಕ್ಷೆ ಇರೋದ್ರಲ್ಲಿ ಇವಾಗ ಅಯ್ಯಪ್ಪ ಪಿಂಡಿ ಸರ್ ಥರ್ಡ್ ಐ ಮಾಸ್ಟರ್ ಅಂತಾರೆ, ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ನ ಥರ್ಡ್ ಐ ಮಾಸ್ಟರ್ಸ್ ಅಂತಾರೆ. ಯಾಕೆ ಇವ್ರನ್ನೆಲ್ಲ ಥರ್ಡ್ ಐ ಮಾಸ್ಟರ್ಸ್ ಅಂತಾರೆ ಅವರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯದಲ್ಲಿ ಹೆಚ್ಚು ಹೆಚ್ಚು ಆ ಧ್ಯಾನವನ್ನ ಪಡಿತಾ ಹೆಚ್ಚು ಹೆಚ್ಚು
ಅದರಲ್ಲಿ ಅವರು ಸಾಧನೆಯನ್ನ ಮಾಡ್ತಾ 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 ಈ ಒಂದು ಅಧಿಕವಾದ ಶಕ್ತಿಯನ್ನ ಅವರು ಪಡೆದಿದ್ದಾರೆ. ಅಂದ್ರೆ ಭಗವಂತ ಈಶ್ವರನಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮೂರನೇ ಕಣ್ಣು ಅನ್ನೋದಿದೆ. ಅದು ಯಾವಾಗ ತೆರೆಯುತ್ತೆ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಜೀವನಕ್ಕೆ ಬಂದು ಇದೆಲ್ಲ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಈ ಒಂದು ತಪನದಲ್ಲಿ ನಾವು ಹೋಗ್ತಾ ಇದ್ದಂಗೆ ಪ್ರತಿಯೊಬ್ಬರಿಗೂ ಅದು ಥರ್ಡ್ ಐ ಅನ್ನೋದು ಓಪನ್ ಆಗುತ್ತೆ. ಆ ಚಿನ್ನದ ಕಣ್ಣುಗಳು ನಮ್ಗೆ ಓಪನ್ ಆದಾಗ ಅದನ್ನು ನಾವು ಕೇವಲ ಆಧ್ಯಾತ್ಮಿಕ ಜೀವನದಲ್ಲಿ ಮಾತ್ರ ಉಪಯೋಗಿಸಬೇಕು. ಅದನ್ನ ಯಾವುದೇ ಕಾರಣಕ್ಕೂ ಪ್ರಾಪಂಚಿಕ ಜೀವನಕ್ಕೆ ಅದನ್ನ ತೆಗೆದುಕೊಂಡು ಹೋಗ್ಬಾರ್ದು. ಇದೇನು ಮಾಸ್ಟರ್ಸ್ ಪತ್ರಿ ಸರ್ ಕೂಡ ಹೇಳಿದ್ರು. ಪತ್ರಿ ಸರ್ ಥರ್ಡ್ ಐ ಮಾಸ್ಟರ್ಸ್. ಅವ್ರಿಗೆ ಏನೆಲ್ಲ ಗೊತ್ತಿತ್ತು ಅಂತ ಪ್ರಪಂಚದ ಪ್ರತಿಯೊಂದು ಗೊತ್ತಿತ್ತು. ಆದ್ರೂ ಕೂಡ ಅವ್ರು ನನಗೆ ಇದೆಲ್ಲ ಗೊತ್ತಿದೆ ಅನ್ಬಿಟ್ಟು ಯಾವ್ದಕ್ಕೂ ಸರ್ ಥರ್ಡ್ ಐನು ಉಪಯೋಗಿಸ್ತಿರ್ಲಿಲ್ಲ. ನಮ್ಮಂಗೆ ನಿಮ್ಮಂಗೆ ಸಾಮಾನ್ಯ ಮನುಷ್ಯನಾಗಿ ಇರ್ತಾ ಇದ್ರು. ಅದೇ ಚಿನ್ನದ ಪರಿಕಲ್ಪನೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕು. ಯಾವಾಗ ಉಪಯೋಗಿಸ್ಬೇಕು? ಆಧ್ಯಾತ್ಮಿಕ ಜೀವನದಲ್ಲಿ ಮಾತ್ರ ಉಪಯೋಗಿಸ್ಬೇಕು. ಅದನ್ನ ಪ್ರಾಪಂಚಿಕ ಜೀವನಕ್ಕೆ ತೆಗೆದುಕೊಂಡು ಹೋಗ್ಲೇಬಾರದು. ತೆಗೆದುಕೊಂಡು ಹೋದರೆ ಪ್ರಾಕೃತಿಕವಾಗಿ ಪ್ರಕೃತಿ ಮಾತೆ ಎಲ್ಲಿ ನಮ್ಗೆ ಅದರ ಒಂದು ಶಿಕ್ಷೆಯನ್ನ ಕೊಡಬೇಕು, ಅದು ಕಟ್ಟಿಟ್ಟ ಬುತ್ತಿ. ಕರ್ಮ ಸಿದ್ಧಾಂತದ ನಾವು ಹೇಳ್ತೀವಲ್ಲ, ಕರ್ಮ ರಿಟರ್ನ್ಸ್. ಅದು ಪ್ರತಿಫಲವಾಗಿ ಒಳ್ಳೆಯ ಕರ್ಮನೇ ಆಗಲಿ ಅಥವಾ ಕೆಟ್ಟ ಕರ್ಮಗಳಾಗಲಿ ನಮ್ಗೆ ರಿಟರ್ನ್ ಬರುತ್ತೆ ಅದೆಲ್ಲವನ್ನು ಕೂಡ. ಆ ಒಂದು ಶಕ್ತಿನ ನಾನು ನಿನ್ಗೆ ಹೆಂಗೆ ಕೊಟ್ಟಿದ್ದೀನಿ ಅಂತ ಪ್ರಕೃತಿ ಮತ್ತೆ ಕೇಳುತ್ತಂತೆ, ಪ್ರಶ್ನೆ ಮಾಡುತ್ತಂತೆ. ನಿನ್ನ ಪ್ರಾಪಂಚಿಕ ಜೀವನಕ್ಕೆಲ್ಲ ನಾನು ಇದನ್ನು ಕೊಟ್ಟಿರೋದು ಆಧ್ಯಾತ್ಮಿಕ ಜೀವನಕ್ಕೆ ಕೊಟ್ಟಿದ್ದೀನಿ, ಅದಕ್ಕೆ ಮಾತ್ರ ನೀನು ಉಪಯೋಗಿಸ್ಬೇಕು. ಆ ರೀತಿ ಪ್ರಾಪಂಚಿಕ ಜೀವನದಲ್ಲಿ ನಾವು ಚಿನ್ನವನ್ನು ಉಪಯೋಗಿಸುವ ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ಈ ಮೂರನೇ ಕಣ್ಣಿನ ಶಕ್ತಿಯನ್ನ ನಾವು ಉಪಯೋಗಿಸ್ಕೋಬೇಕು. ಯಾವಾಗ ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಅಂದ್ರೆ ಹೆಂಗೆ ಅದನ್ನು ಉಪಯೋಗಿಸ್ಕೊಬೇಕು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬ ಆಧ್ಯಾತ್ಮಿಕ ಜೀವನದ ಪಿರಮಿಡ್ ಮಾಸ್ಟರ್ ಬಂದು ಒಂದು ಥರ್ಡ್ ಐ ಮಾಸ್ಟರ್ಸ್ ಹತ್ರ ಕೇಳಿದಾಗ, ಸರ್ ನಾನು ಬಹಳಷ್ಟು ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಂಗತಿ ಮಾಡ್ತಾ ಬಂದಿದ್ದೀನಿ ಮೇಡಮ್, ಆದ್ರೂ ಕೂಡ ನನ್ನ ಜೀವನದಲ್ಲಿ ಸುಖ ಅನ್ನೋದೇ ನಾನು ನೋಡಿಲ್ಲ. ಕಷ್ಟನೇ ಮತ್ತೆ ಮತ್ತೆ ಆ ಪರೀಕ್ಷೆಗಳು ಬರ್ತಾನೆ ಇದೆ. ಸೊ ತಮ್ಮಲ್ಲಿ ಏನಾದ್ರು ಒಂದ್ ಸಲಹೆ ಕೊಡಿ ಅಂತ ಕೇಳಿದಾಗ, ಆಗ ಆತ ಅಥವಾ ಅವಳು ಯಾರಿಗೆ ಥರ್ಡ್ ಐ ಓಪನ್ ಇದೆ ಅವರ ಒಂದು ಥರ್ಡ್ ಐ ಶಕ್ತಿಯಿಂದ ಅವರಿಗೆ ಒಂದು ಉತ್ತರವನ್ನ ಕೊಡ್ತಾ ಬರ್ತಾರೆ. ನೀವು ಹೇಗಿರ್ಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಏನ್ ಆಗ್ಬೇಕು, ಈ ಒಂದು ಕರ್ಮ ಸಿದ್ಧಾಂತಗಳನ್ನ ನೀವು ಹೇಗೆ ಉಪಯೋಗಿಸ್ತಾ ಬರ್ಬೇಕು, ಈ ಕಷ್ಟಗಳು ಬಂದಿರಕ್ಕೆ ಆ ಬುಡದಿಲ್ಲಿರುವ ಕಾರಣ ಏನು. ಕಷ್ಟ ಬಂದಿದೆ ನಿಮ್ಗೆ ಬಂದಿದೆ, ಕಾಯಿಲೆ ಬಂದಿದೆ ನಿಮ್ಗೆ ಬಂದಿದೆ, ಆ ಕಾಯಿಲೆನ ಹೋಗಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ, ಆ ಕಷ್ಟನ ದೂರ ಮಾಡ್ಲಿಕ್ಕೆ ಹೋಗ್ಬೇಡಿ, ಆ ಬುಡಕ್ಕೆ ಹೋಗಿ ನೋಡಿ. ಸಾಧನೆಯನ್ನ ಮಾಡಿ ಧ್ಯಾನವನ್ನ ಮಾಡಿ ಕುತ್ಕೊಂಡು ಆ ಬುಡದಲ್ಲಿ ಹೋಗಿ, ಈ ಕಾಯಿಲೆ ನನ್ಗೆ ಯಾಕೆ ಬಂದಿದೆ, ಈ ಕಷ್ಟ ನನಗೆ ಯಾಕೆ ಬಂದಿದೆ, ನಾನು ಏನಿದ್ರಿಂದ ಲರ್ನ್ ಮಾಡ್ಬೇಕು, ಏನಿದ್ರಿಂದ ನಾನು ತಿಳ್ಕೊಬೇಕು ಅನ್ನೋದನ್ನ ನೀವು ಸಾಧನೆಯ ಮುಖಾಂತರ ಹೋಗ್ತಾ ಹೋಗ್ತಾ ನಿಮ್ಮ ಪ್ರಶ್ನೆಗೆ ನಿಮಗೆ ಉತ್ತರ ಬರುತ್ತೆ ಅಂತ ಒಬ್ಬ ಥರ್ಡ್ ಐ ಮಾಸ್ಟರ್ ನಿಮ್ಗೆ ಉತ್ತರವನ್ನ ಕೊಡ್ತಾರೆ. ಅಥವಾ ನಾನ್ ನಿಮ್ಗೆ ಕಷ್ಟಗಳನ್ನೆಲ್ಲ ಹೋಗಿಸ್ಬಿಡ್ತೀನಿ, ಇದು ಕಾಯಿಲೆ ಬಂದಿದೆ ಇದು ಹೋಗಿಸ್ಬಿಡ್ತೀನಿ ಅಂತ ಯಾವ ಒಂದು ಥರ್ಡ್ ಐ ಮಾಸ್ಟರ್ ಹೇಳಲ್ಲ. ನಮ್ಮ PSSM ನಲ್ಲಿ ಬಹಳಷ್ಟು ಥರ್ಡ್ ಐ ಮಾಸ್ಟರ್ಸ್ ಇದ್ದಾರೆ. ಅದನ್ನ ಪತ್ರಿ ಸರ್ ಕೂಡ ಕಂಡಿಡ್ದು ಅವ್ರು ಇರೋವರೆಗೂ ಕೂಡ ನೀವು ಥರ್ಡ್ ಐ ಮಾಸ್ಟರ್ ಅಂತ ಅವ್ರಿಗೆಲ್ಲ ಹೇಳಿದ್ದು ಉಂಟು. ನಮ್ ಕಣ್ಮುಂದೆ ಬಹಳಷ್ಟು ಮಂದಿ ಬರ್ತಾ ಹೋಗ್ತಾರೆ. ಸೊ ಇವರೆಲ್ಲರಿಗೂ ಯಾಕೆ ಹಂಗೆ ಹೇಳ್ತಾರೆ ಅಂದ್ರೆ, ಅವ್ರ ಧ್ಯಾನ ಸಾಧನೆಯಲ್ಲಿ ಪ್ರಾಪಂಚಿಕ ಜೀವನದಲ್ಲಿ ಅವ್ರು ಇದನ್ನ ಅಳವಡಿಸ್ಕೊಂಡಿಲ್ಲ, ಆಧ್ಯಾತ್ಮಿಕ ಜೀವನದಲ್ಲಿ ಮಾತ್ರ ಅಳವಡಿಸ್ಕೊಂಡು ಇದನ್ನ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಹೋದಂಗೆ ನಮಗೂ ತೆರೆಯುತ್ತೆ, ನಿಮ್ಗೂ ತೆರೆಯುತ್ತೆ, ಪ್ರತಿಯೊಬ್ಬರಿಗೂ ತೆರೆಯುತ್ತೆ ಮಾಸ್ಟರ್ಸ್. ಇದು ಪತ್ರಿ ಸರ್ ಹೇಳಿರುವ ಶತಸಿದ್ಧ. ನಮ್ ಪತ್ರಿ ಸರ್ ಹೇಳ್ತಾರೆ, ಪತ್ರಿ ಸರ್ಗೆ ಒಂದು ಆಸೆ ಅಂತೆ, PSSM ನ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಥರ್ಡ್ ಐ ಮಾಸ್ಟರ್ಸ್ ಆಗ್ಬೇಕು ಅಂತ. ಆ ಥರ್ಡ್ ಐ ಮಾಸ್ಟರ್ಸ್ ಪ್ರತಿಯೊಬ್ರು ಆಗ್ಬೇಕು ಅಂತ ಪತ್ರಿ ಸರ್ದು ಅದೊಂದು ಸಂಕಲ್ಪ ಇದೆಯಂತೆ. ನಾವೆಲ್ಲ ಸಾಧನೆ ಮಾಡ್ತಾ ಹೋಗ್ತಾ ಇದ್ದಂಗೆ ಮಾಸ್ಟರ್, ಖಂಡಿತ ಅದು ನಮ್ಗೆ ಸಿದ್ಧಿ ಆಗುತ್ತೆ. ಸಿದ್ಧಿ ಆದಾಗ ಅದನ್ನ ನಾವು ಚಿನ್ನದ ರೀತಿ, ನಾವು ಹೇಗೆ ಚಿನ್ನವನ್ನು ಕಾಪಾಡ್ಕೊಂತೀವೋ ಆ ರೀತಿ ಆ ಥರ್ಡ್ ಐ ಶಕ್ತಿಯನ್ನ ಕಾಪಾಡ್ಕೊಬೇಕು. ಈಗ ಪ್ರಾಪಂಚಿಕದ ನೋಡಿ ಬರೀ ಚಿನ್ನ 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ತೀವಿ. 24 ಕ್ಯಾರೆಟ್ ಚಿನ್ನ ಬಹಳ ಸಾಫ್ಟ್ ಆಗಿರುತ್ತಂತೆ. ಅದನ್ನು ನಾವು ಇವಾಗ ಮೋಲ್ಡಿಂಗ್ ಮಾಡಿ ಈ ತರ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೈಲ್ ಅಲ್ಲಿ ಮಾಡಕ್ ಆಗಲ್ವಂತೆ. ಅದಕ್ಕೆ ತಾಮ್ರ, ಹಿತ್ತಾಳೆ,
ಬೆಳ್ಳಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಅಂತೆ ಒಂದು ಚಿನ್ನದ ಆಕಾರದ ರೂಪವನ್ನ ತರಲಿಕ್ಕೆ ಸಾಧ್ಯ. ಆ ರೀತಿ ಈ ಧ್ಯಾನ ಸ್ವಾಧ್ಯಾಯ ಅನ್ನುವ ಪ್ರತಿಯೊಂದನ್ನು ಕೂಡ ನಾವು ಈ ಚಿನ್ನದ ಜೊತೆ ಮಿಕ್ಸ್ ಮಾಡಿಕೊಂಡಾಗ ಈ ಒಂದು ಥರ್ಡ್ ಐ ಅನ್ನೋ ಒಂದು ಆಕಾರ ಒಂದು ಹುಟ್ಟುತ್ತೆ. ಸೊ ಈ ರೀತಿ ನಾವು ಚಿನ್ನದ ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಇರಬೇಕು. ಇಷ್ಟು ಒಂದು ಗೂಢವಾಗಿ, ಒಂದು ನಿಗೂಢವಾಗಿ ಇದನ್ನ ನೋಡಿ. PSSM ಪಿರಮಿಡ್ ಮಾಸ್ಟರ್ಸ್ ಯಾರು ನಾವು ಥರ್ಡ್ ಐ ಮಾಸ್ಟರ್ಸ್ ಅಂತ ಅವ್ರು ಹೇಳ್ಕೊಳ್ಳೋದೇ ಇಲ್ಲ. ಮತ್ತೊಬ್ಬರ ಬಾಯಿಂದ ಕೇಳಿರೋದೆ ನಾವು. ಅವ್ರು ಮಾತ್ರ ನಾನು ಥರ್ಡ್ ಐ ಮಾಸ್ಟರ್ ಅಂತ ಹೇಳೇ ಇಲ್ಲ ಇಲ್ಲಿವರೆಗೂ ಕೂಡ. ಯಾಕೆ ಅಂದ್ರೆ ಅದನ್ನ ಅವರು ಉಪಯೋಗಿಸ್ಕೊಳಂಗಿಲ್ಲ. ಪತ್ರಿ ಸರ್ ಹೇಳಿದ್ದಾರೆ, ಭಗವಂತ ಪ್ರಕೃತಿ ಮಾತೆ ಹೇಳಿದೆ, ಭಗವಂತ ಹೇಳಿದಾನೆ, ನೀನ್ ಎಲ್ಲಾನು ಹಂಗೆ ಹೇಳ್ಕೊಳಂಗಿಲ್ಲಪ್ಪ, ಥರ್ಡ್ ಐ ಓಪನ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಷ್ಟು ಚಿನ್ನದ ರೀತಿಯಲ್ಲಿ ನಾವು ಈ ಒಂದು ಥರ್ಡ್ ಐನ ಉಪಯೋಗಿಸ್ಕೊಬೇಕು. ಸೊ ಇದು ನಮ್ಮ ಈ ದಿನದ ಚಿನ್ನದ ಪರಿಕಲ್ಪನೆ. ನಾನು ಹೇಳಿದೆ ತುಂಬಾ ಚಿಕ್ಕ ಟ್ಯಾಬ್ಲೆಟ್ ಅಂತ, ಅದಕ್ಕೆ ನಾನು ಇನ್ನೊಂದು ತಗೊಂಡೆ ಲಕ್ಷ್ಮಿ ಮೇಡಮ್. ಇನ್ನೊಂದು ಟಾಪಿಕ್ ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಟೈಮ್ ಇರೋದ್ರಿಂದ. ಅಷ್ಟೇ, ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಅನ್ನ, ಕರಿ, ಸಿಹಿ. ಅರೆ ಇದೇನು ಅನ್ನ ಮತ್ತೆ ಕರಿ, ಸಿಹಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ತುಂಬಾ ಚೆನ್ನಾಗಿದೆ. ಇದು ಟ್ಯಾಬ್ಲೆಟ್ ನ ಹೆಸರುಗಳು. ನಮ್ದು ಇನ್ನೊಂದು ಟ್ಯಾಬ್ಲೆಟ್. ಏನಿದು ಅನ್ನ? ಪ್ರಾಪಂಚಿಕ ಜೀವನದಲ್ಲಿ ಮನುಷ್ಯ ಮೂಲಾಧಾರ ಚಕ್ರ ಹಾಗೂ ಸ್ವಾಧಿಷ್ಠಾನ ಚಕ್ರ, ಇದು ಎರಡರಲ್ಲೇ ಅವನು ಆ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಅಲ್ಲೇ ಇರ್ತಾನೆ. ಅವನು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಯಾವುದು ಗೊತ್ತಿಲ್ಲ. ನಮ್ಗೆಲ್ಲ ಗೊತ್ತಿದೆ, ಎಲ್ಲಾರ್ಗು ಚಕ್ರಾಸ್ ಇದೆ, 6 ಚಕ್ರ, ಒಂದು ಆಗ್ನಾದು ಒಂದು ಬಿಂದು. ಸೊ ಹಂಗಾಗಿ ಆ ಒಂದು ಚಕ್ರಗಳಲ್ಲಿ ಇದ್ದಾಗ ಆತ ಏನು ಸಾಧನೆ ಮಾಡಕ್ಕೆ ಹೋಗದೆ ಇದ್ದಾಗ ಅವನೇನಂತಾನೆ, ನಾನು ಆತ್ಮ ಸ್ವರೂಪಿ ಅನ್ನೋದು ಅವನಿಗೆ ಖಂಡಿತ ಗೊತ್ತಿರಲ್ಲ. ನಾನು ದೇಹ, ನನ್ನ ಹೆಸರು ಜ್ಯೋತಿ, ನಾನು ದೇಹ, ಇದ್ರಲ್ಲಿ ಅವನು ಜೀವನ ಮಾಡ್ತಾ 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 ಬಂದಂಗೆ ಏನಾಗುತ್ತೆ ಅಂದ್ರೆ ಡಯಾಬಿಟಿಕ್ ಕಾಯಿಲೆ ಖಂಡಿತ ಬರುತ್ತೆ. ನೋಡಿ ಮಾಸ್ಟರ್ಸ್, ಅನ್ನ. ಸೊ ಡಾಕ್ಟರ್ ಹತ್ರ ಹೋಗ್ತಾರೆ, ಅನ್ನ ತಿನ್ನೋದನ್ನ ಬಿಡಿ, ರೈಸ್ನ ಹೆಚ್ಚು ತಿನ್ಬೇಡಿ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ನಿಮಗೆ ಡಯಾಬಿಟಿಕ್ ಕಾಯಿಲೆ ಬಂದಿದೆ, ಸಕ್ಕರೆ ಕಾಯಿಲೆ ಬಂದಿದೆ. ಅನ್ನ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಬರುತ್ತೆ. ಯಾಕೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಗೊತ್ತಾಯ್ತಾ ಮಾಸ್ಟರ್ಸ್? ಯಾವಾಗ ಮೂಲಾಧಾರ ಸ್ವಾಧಿಷ್ಠಾನ ಚಕ್ರದಲ್ಲೇ ತನ್ನ ಜೀವನವನ್ನು ಅವನು ಪೂರೈಸ್ಕೊಂಡು ಹೋಗ್ತಾನೋ, ಪ್ರಾಪಂಚಿಕ ಜೀವನದಲ್ಲಿ ಎಲ್ಲದ್ರಲ್ಲ ಆಸೆಗಳಲ್ಲಿ ಎಲ್ಲದ್ರಲ್ಲಿ ಅವನ ಜೀವನ ಮಾಡ್ತೋ ಕೇವಲ ತಮೋಗುಣ ರಜೋಗುಣಗಳನ್ನೇ ಅವನು ಅಳವಡಿಸಿಕೊಂಡು ಹೋದಾಗ ಅವನಿಗೆ ಡಯಾಬಿಟಿಕ್ ಕಾಯಿಲೆ ಅನ್ನೋದು ಖಂಡಿತ ಬರುತ್ತೆ. ಇದು ಅನ್ನದ ಒಂದು ಕಾನ್ಸೆಪ್ಟ್. ಸೊ ನಾವು ಅವ್ರಿಗೆ ಅನ್ನ ಅನ್ನೋದು ಜಾಸ್ತಿ ಇಷ್ಟ ಇರುತ್ತೆ, ಅನ್ನದ ಪರಿಕಲ್ಪನೆಯಲ್ಲಿ ಇರ್ತಾರೆ. ಯಾವಾಗ್ಲೂ ರೈಸ್ ಐಟಮ್ಗಳನ್ನೇ ತಿನ್ಬೇಕು ಅಂತ ಅನ್ಸುತ್ತೆ ಅವ್ರಿಗೆ. ಯಾಕೆ ರೈಸ್ ಐಟಮ್ ತಿನ್ನುತ್ತೆ ಅಂದ್ರೆ ಅವ್ರ 2 ಚಕ್ರ ಆಕ್ಟಿವೇಟ್ ಆಗೋದು, ಅದ್ರ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವರು. ಸೊ ಇದು ಅನ್ನದ ಒಂದು ಟ್ಯಾಬ್ಲೆಟ್. ಇನ್ನು ನೆಕ್ಸ್ಟ್ ಕರಿ, ಗೊಜ್ಜುಗಳು. ನಾವೆಲ್ಲ ಚಪಾತಿಗೆ, ರೊಟ್ಟಿಗೆ, ಪೂರಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಗೊಜ್ಜುಗಳನ್ನ ಮಾಡ್ತೀವಿ, ಕರೀಸ್ಗಳನ್ನ ಮಾಡ್ತೀವಿ ಅಲ್ವಾ ಮಾಸ್ಟರ್ಸ್? ಕರೀಸ್ಗಳಿಗೆ ನಮ್ಗೆ ಬೇಕಾದ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹೆಚ್ಚು ಹಾಕ್ತೀವಿ. ನೆಕ್ಸ್ಟ್ ಅದು 2 ಚಕ್ರಗಳಾದಾಗ ನಾವು ಮಣಿಪೂರಕ ಚಕ್ರಕ್ಕೆ ಇನ್ನೊಂದು ಚಕ್ರ ಹೆಜ್ಜೆ ಮುಂದಿಟ್ವಿ ಅಂದ್ರೆ ಸ್ವಲ್ಪ ಆಧ್ಯಾತ್ಮಿಕ ಜೀವನಕ್ಕೆ ಬಂದಿದ್ದೀವಿ. ಆಧ್ಯಾತ್ಮಿಕ ಜೀವನಕ್ಕೆ ಬಂದ್ರೂ ಸಹ ಪ್ರಾಪಂಚಿಕ ಜೀವನದ ಆಸೆಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಅನುಭವಿಸ್ತಾ ಹೋಗ್ತೀವಿ. ಎಷ್ಟು ಬೇಕೋ ಅಷ್ಟು ಅನುಭವಿಸ್ಕೊಂಡ್ರೆ ಓಕೆ, ಪರವಾಗಿಲ್ಲ. ಪ್ರಾಪಂಚಿಕ ಜೀವನ ತರ ಪೂರ್ತಿ ಅನುಭವಿಸ್ತಾ ಇದ್ದೀವಿ, ಎಲ್ಲೂ ಅಲ್ಲಲ್ಲಿ ನೆನಪಾದಂಗೆ ಒಂಚೂರು ಧ್ಯಾನ, ಒಂಚೂರು ಆಧ್ಯಾತ್ಮಿಕದಲ್ಲಿ ಇದ್ದಂಗೆ ಶ್ಲೋಕಗಳನ್ನ ಓದೋದು, ಇನ್ನೊಂದು ಎಲ್ಲೋ ಅದರದ ಫಂಕ್ಷನ್ಸ್ ಗಳಿಗೆ ಹೋಗಿ ಬರ್ತೇವೆ ಅಷ್ಟೇ. ಆ ಚಕ್ರದಲ್ಲಿರೋರು ಕರಿ ಮಸಾಲ ಪದಾರ್ಥಗಳನ್ನ ಹೆಚ್ಚು ತಿಂತಾ ಇರ್ತಾರೆ. ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಟ್ಟಿಟ್ಟ ಬುದ್ಧಿ. ಖಂಡಿತ ಅವ್ರಿಗೆ ನಿಮ್ಗೆ ಯಾರಿಗಾದ್ರು ಇದ್ರೆ ನೆನ್ಪು ಮಾಡ್ಕೊಳ್ಳಿ, ನನ್ಗೆ ಯಾಕೆ ಗ್ಯಾಸ್ಟ್ರಿಕ್ ಬರ್ತಾ ಇದೆ ಅಂತ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾರಿಗೆ ಬರುತ್ತೆ ಅಂದ್ರೆ ಮಾಸ್ಟರ್ಸ್, ಮಣಿಪೂರಕ ಚಕ್ರದಲ್ಲಿ ಇರ್ತಾರೆ, ಆದ್ರೆ ಪ್ರಾಪಂಚಿಕ ಜೀವನವನ್ನ ಹೆಚ್ಚು ಆಕರ್ಷಣೆ ಮಾಡ್ತಾ ಇರ್ತಾರೆ. ಅವರಿಗೆ ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದೇ ಬರುತ್ತೆ, ಅವ್ರು ಅನುಭವಿಸ್ತಾರೆ ಅದನ್ನು. ಸೊ ಇದು ಗ್ಯಾಸ್ಟ್ರಿಕ್ ಕಾಯಿಲೆ ಬಂದ ತಕ್ಷಣ ನೀವು ಅನ್ಕೊಬೇಕು, ಎಸ್, ಕರಿ ಮಸಾಲ ಪದಾರ್ಥಗಳನ್ನ ನಾನು ಎಷ್ಟು ಇಷ್ಟಪಟ್ಟು ತಿಂತೇನೆ, ಮತ್ತೆ ಪ್ರಾಪಂಚಿಕ ಜೀವನದಲ್ಲಿ ಜಾಸ್ತಿ ನನ್ನ
ಇದು ಒಲವು ಎಲ್ಲ ಅಲ್ಲೇ ಇರುತ್ತೆ. ಯಾವಾಗ್ಲೋ ಒಂದ್ಸಲ ಬೇಜಾರಾಯ್ತು, ಯಾವಾಗ್ಲೋ ಒಂದ್ಸಲ ದುಃಖ ಆಯ್ತು ಅಂತ, ಇಲ್ಲಪ್ಪ ಇವತ್ತು ಧ್ಯಾನ ಮಾಡೋಣ 1 ಅವರ್ ಕೂತ್ಕೊಂಡು, ಯಾಕೋ ತುಂಬಾ ಬೇಜಾರಾಗ್ತಿದೆ ಮನ್ಸಿಗೆ, ಯಾಕೋ ಕಷ್ಟಗಳು ನನ್ಗೆ ಬರ್ತಾ ಇದೆಯಲ್ಲ ಹುಡ್ಕೊಂಡು ಅಂತ ಅವಾಗ ಕೂತ್ಕೊಳ್ಳೋದು. ಯಾವ್ದಾದ್ರು ಒಂದು ಪಿರಮಿಡ್ ಹುಡ್ಕೊಂಡು ಹೋಗೋದು. ಇವತ್ತು ಹುಣ್ಣಿಮೆ ಧ್ಯಾನ ಬಂದಿದೆ, ಇವತ್ತು ಅಮಾವಾಸ್ಯೆ ಧ್ಯಾನ ಬಂದಿದೆ, ಕುತ್ಕೊಂಡ್ ಮಾಡೋಣ, ಪಿರಮಿಡ್ ಇದೆ, ಪಿರಮಿಡ್ ಓಪನಿಂಗ್ ಹೋಗಿ ಬರೋಣ. ಆಗ ಕಷ್ಟ ದುಃಖಗಳು ಬಂದಾಗ ಆಗ ಓಡೋಗ್ತೀವಿ. ಆವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಖಂಡಿತ ಅವರಿಗೆ ಬರುತ್ತೆ ಮಾಸ್ಟರ್ಸ್. ಸೊ ಇದು ಕರಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಸಿಹಿ, ಸ್ವೀಟ್ಸ್. ನಾವು ಅನ್ಕೊಂಡ್ಬಿಡ್ತೀವಿ ಸ್ವೀಟ್ಸ್ ತಿಂದ್ರೆ ನಿನಗೆ ಗ್ಯಾಸ್ಟ್ರಿಕ್ ಇದು ಡಯಾಬಿಟಿಕ್ ಬರೋದು ಅಂದಾಗ, ಸಕ್ಕರೆ ಕಾಯಿಲೆ, ಅದು ಪ್ರಾಪಂಚಿಕ ಜೀವನದಲ್ಲಿ ಇದ್ದಾಗ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಪತ್ರಿ ಸರ್ ಹೇಳ್ತಾರೆ, ಹೆಚ್ಚು ಸಿಹಿಯನ್ನ ತಿನ್ನಿ. ಮಣಿಪೂರಕದಿಂದ ಮೇಲೆ ಅನಾಹತ ಚಕ್ರಕ್ಕೆ ಬಂದ ಕೂಡಲೇ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಕೂಡ ದೈವ ಸಂಭೂತರಾಗ್ತಾರೆ, ಮೈ ಡಿಯರ್ ಗಾಡ್ಸ್ ಅಂತ. ಅದಕ್ಕೇನೆ ಸರ್ ಹೇಳ್ತಾ ಇದ್ರು, ಅವ್ರು ನಮ್ನೆಲ್ಲ ಅನಾಥ ಚಕ್ರದಲ್ಲೇ ನೋಡ್ತಾ ಇದ್ದಿದ್ದು ಮಾಸ್ಟರ್ಸ್. ನಮ್ನೆಲ್ಲವ್ರು ಅನಾಥ ಚಕ್ರ ಬಂದ ತಕ್ಷಣ ಲವ್, ಪ್ರೀತಿ, ವಿಶ್ವಾಸ ಅವರಲ್ಲಿ ಹೆಚ್ಚು ಸಂತೋಷ ಹೆಚ್ಚು ಇರುತ್ತೆ. ಆಗ ಅವರು ಜಾಸ್ತಿ ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತಾರೆ, ಎಲ್ಲ ಸ್ವಲ್ಪ ಪ್ರಾಪಂಚಿಕ ಜೀವನದಲ್ಲಿ ಒಲವು ತೋರಿಸ್ತಾ ಇರ್ತಾರೆ. ಹೆಚ್ಚು ಆಧ್ಯಾತ್ಮಿಕ ಜೀವನ, ಹೆಚ್ಚು ಧ್ಯಾನ, ಸ್ವಾಧ್ಯಾಯ, ಸಜ್ಜತ ಸಗತ್ಯ. ನಮ್ಮಂಗೆ ಹಿಂಗೆ ಪಿರಮಿಡ್ ಮಾಸ್ಟರ್ಸ್ ನ ಭೇಟಿ ಆಗೋದು, ಪಿರಮಿಡ್ ಗಳಿಗೆ ಹೋಗಿ ಧ್ಯಾನ ಮಾಡೋದು, ಶಾಖಾರ ರ್ಯಾಲೀಸ್ಗಳು ನಡೆಸೋದು, ಇವೆಲ್ಲವೂ ಕೂಡ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಗಳು ಮಾಡ್ತಾ ಮಾಡ್ತಾ ಹೋದಂಗೆ ಅವರಿಗೆ ಪ್ರತಿ ದಿನನೂ ಸಿಹಿನೇ. ಯಾಕಂದ್ರೆ ಅವರೆಲ್ಲ ಅನಾಥ ಚಕ್ರ ಲವ್ ನಲ್ಲಿ ಇರ್ತಾರೆ ಅವರೆಲ್ಲರನ್ನು ಕೂಡ. ನಾವು ಪ್ರೀತಿ ಮಾಡ್ತೀವಿ, ಬೇರೆಯವ್ರನ್ನು ಪ್ರೀತಿಸ್ತೀವಿ, ನಾವು ಸಂತೋಷವಾಗಿರ್ತೀವಿ, ಬೇರೆಯವ್ರಿಗೂ ಸಂತೋಷ ಕೊಡ್ತೀವಿ. ನಮ್ಮಲ್ಲಿ ದುಃಖ ಅನ್ನೋದಿಲ್ಲ, ಕಷ್ಟ ಅನ್ನೋದಿಲ್ಲ, ಏನು ಬರೋದಿಲ್ಲ. ಬಂದ್ರೂ ಕೂಡ ಆ ನಿಭಾಯಿಸುವ ಧೈರ್ಯ, ಸ್ಥೈರ್ಯ, ಪ್ರೀತಿ, ರಿಸೀವಿಂಗ್ ಮಾಡ್ಕೊಳ್ಳೋದು, ಅದನ್ನ ಅಕ್ಸೆಪ್ಟೆನ್ಸ್ ಮಾಡೋದು, ಎಲ್ಲವನ್ನು ಕಲಿತಾ ಹೋಗ್ತೀವಿ. ಅದು ಸಿಹಿ. ಸೊ ನಮ್ಮ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಲ್ಲಿ 3 ಟ್ಯಾಬ್ಲೆಟ್ಗಳು ಬಹಳ, ನಾವೆಲ್ಲದು ಕ್ಲಾಸ್ಗಳು ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ತಿದ್ವಿ ಮಾಸ್ಟರ್ಸ್. ಹೌದಾ ಅನ್ಬಿಟ್ಟು. ಸೊ ಅದು ಇಟ್ಟಿರೋದು ತುಂಬಾ ತಮಾಷೆಗಾಗಿ ಹೆಸರುಗಳನ್ನ ಅದನ್ನ ಚೂಸ್ ಮಾಡಿದ್ರು ನಮ್ಮ GK ಸರ್ ಅವರು. ಸೊ ಅನ್ನ, ಕರಿ ಮತ್ತೆ ಸಿಹಿ. ನನ್ಗೆ ಅನ್ನ ಜಾಸ್ತಿ ಇಷ್ಟ ಆಗ್ತಾ ಐತೆ ಅಂದಾಗ 2 ಚಕ್ರದಲ್ಲಿ ಇರ್ತಾರೆ. ಆಗ ಅವ್ರ ಪ್ರಾಪಂಚಿಕ ಜೀವನದ ಒಲವು ಜಾಸ್ತಿ ಆದಾಗ ಅವ್ರಿಗೆ ಖಂಡಿತ ಡಯಾಬಿಟಿಕ್ ಬರುತ್ತೆ. ಕರಿ, ನನ್ಗೆ ಮಸಾಲ ಪದಾರ್ಥಗಳು ಇಷ್ಟ, ಈ ಗೊಜ್ಜು ತರದ್ ಇಷ್ಟ ಅಂತ ಎಲ್ಲ ಇಷ್ಟಪಟ್ಟು ಇನ್ನ 2 ಚಕ್ರದಿಂದ 3ನೇ ಚಕ್ರಕ್ಕೆ ಅಷ್ಟರಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತಾರೆ. ಮುಂದೆ ಬರ್ಲಿಕ್ಕೆ ಅವರು ಇಚ್ಛೆನೂ ಪಡೋದಿಲ್ಲ ಅಥವಾ ಮನ್ಸು ಮಾಡೋದಿಲ್ಲ. ಅವರಿಗೆ ಖಂಡಿತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ. ಜಠರ ಇದು ಆಗ್ತಾ ಇರುತ್ತೆ, ಯಾಕೋ ಗ್ಯಾಸ್ಟ್ರಿಕ್, ಯಾವಾಗ್ಲೂ ತೇಗಿದ್ರೆ ಗ್ಯಾಸ್ಟ್ರಿಕ್ ಬರ್ತದೆ. ಮತ್ತೆ ನಾನು ಇರೆಗ್ಯುಲರ್ ಆಗಿ ಊಟ ಮಾಡ್ತೀನಿ, ಟೈಮಿಂಗ್ಸ್ ಇರೋದಿಲ್ಲ ಊಟದಲ್ಲಿ. ಅದೆಲ್ಲ ಪ್ರಾಪಂಚಿಕ ಜೀವನದ ಒಂದೊಂದು ಕಾರಣಗಳಷ್ಟೇ. ಆದ್ರೆ ನಾವು ಆಧ್ಯಾತ್ಮಿಕ ಜೀವನವಾಗಿ ನೋಡಿದಾಗ, ಆಧ್ಯಾತ್ಮಿಕ ಜೀವನದಲ್ಲಿ ನೋಡಿದಾಗ ಯಾಕೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಅಂದ್ರೆ, ಹೆಚ್ಚು ಒಲವು ನಾವು ಅದಕ್ಕೆ ಕೊಡ್ತಾ ಇರ್ತೀವಿ. ಆಮೇಲೆ ಇದು ಮಣಿಪೂರಕ ಚಕ್ರದಲ್ಲೇ ಇರ್ತೀವಿ, ಮೇಲ್ ಬರದೇ ಇಲ್ಲ ನಾವು. ಆವಾಗ ಕಟ್ಟಿಟ್ಟ ಬುತ್ತಿ ಗ್ಯಾಸ್ಟ್ರಿಕ್. ಸಿಹಿ, ಅನಾಥ ಚಕ್ರ ಬಂದ ತಕ್ಷಣ ಪ್ರತಿಯೊಂದ್ರಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತೀವಿ, ಪ್ರಾಪಂಚಿಕ ಜೀವನದ ಒಲವು ಇರುತ್ತೆ. ಆದ್ರೆ ಆ ಕೆಳಗಿನ 3 ಚಕ್ರಗಳಷ್ಟು ಇರಲ್ಲ ನಮ್ಗೆ. ಒಲವು ಜಾಸ್ತಿ ಆಧ್ಯಾತ್ಮಿಕ ಚಕ್ರಕ್ಕೆ ಬಂದಾಗ ಅಲ್ಲಿ ಲವ್ ಅನ್ನೋದು ಬೆಳೆಯುತ್ತೆ, ಅಲ್ಲಿ ಯಾವಾಗ್ಲೂ ಸಿಹಿ. ಅವಾಗ ಎಷ್ಟು ಬೇಕಾದ್ರೆ ಪತ್ರಿ ಸರ್ ಹೇಳ್ತಾರೆ, ನಮ್ GK ಸರ್ ಹೇಳ್ತಾ ಇದ್ರೆ ಈ ಟಾಪಿಕ್ ತಗೊಂಡಾಗ, ಎಷ್ಟು ಬೇಕಾದ್ರೂ ಸ್ವೀಟ್ಸ್ ತಿನ್ನಿ, ಏನ್ ಬೇಕಾದ್ರೂ ಮಾಡ್ಕೊಂಡ್ ತಿನ್ನಿ, ಹೊರಗಡೆ ಹೋಗಿ ಬೇಕ್ರಿ ಸ್ವೀಟ್ಸ್ ತಗೊಂಡ್ ತಿನ್ನಿ. ಯಾಕಂದ್ರೆ ನೀವು ಲವ್ ಅಲ್ಲಿ ಇದ್ದೀರಾ, ಅನಾಥ ಚಕ್ರದಲ್ಲಿ ಇದ್ದೀರಾ. ಅನಾಥ ಚಕ್ರದಲ್ಲಿ ಬರೋದು ಬಹಳ ಬಹಳ ಕಷ್ಟ ಅಂತೆ ಮಾಸ್ಟರ್ಸ್. ನಮ್ PSSM ನಲ್ಲಿ ಎಲ್ಲಾರು ಅನಾಥ ಚಕ್ರದಲ್ಲಿ ಇದ್ದೀವಂತೆ, ಪತ್ರಿ ಸರ್ ಹೇಳ್ತಾರೆ. ನಾವೇ ಪ್ರೌಡ್ ಫೀಲ್ ಮಾಡ್ಕೋಬೇಕು, ನಮ್ ಬೆನ್ನ ತಟ್ಕೊಂಡು. ಸಾಧನೆ ಮಾಡಿದ್ರು ಕೂಡ ಕಷ್ಟ ಆಗುತ್ತೆ ಅಂತಾರೆ ಲಕ್ಷ್ಮಿ ಮೇಡಮ್ ಬರೋದು. ಬಟ್ PSSM ನಲ್ಲಿ ಬಂದಿದ್ದೀವಿ ಅಂದ್ರೆ ನಾವೆಲ್ಲ ಅನಾಥ ಚಕ್ರವನ್ನ ಅಲ್ಲಿ ನಿಂತಿದ್ದೀವಿ ಬಂದು ಅಂದ್ರೆ, ನಾವು ನಮ್ಮ ಗತಕಾಲದ ಸಂಸ್ಕಾರಗಳಲ್ಲಿ ಈ 3 ಚಕ್ರಗಳನ್ನ ನಾವು ದಾಟಿ ಬಂದ್ಬಿಟ್ಟಿದ್ವಿ. ಅದಕ್ಕೆ ನಾವು ಇಷ್ಟು ಬೇಗ PSSM ಗೆ ಬರ್ಲಿಕ್ಕೆ ಸಾಧ್ಯ. ಬಂದ್ಮೇಲೆ ಗಟ್ಟಿ ಕಾಳಂಗ್ ಉಳ್ಕೊಂಡಿದ್ದೀವಿ. ಎಷ್ಟೊಂದ್ ಜನ ಬಂದಿದ್ದಾರೆ, ಎಲ್ಲ ಹೋಗಿದ್ದಾರೆ, ಬಂದು ಸಾಧನೆ ಮಾಡಕ್ಕಾಗದೆ PSSM ನಲ್ಲಿ ಇರ್ಲಿಕ್ಕಾಗದೆ ಬಹಳಷ್ಟು ನಾವು ತೆಳು ಕಾಳುಗಳೆಲ್ಲ ಒಟ್ಟೋಗ್ಬಿಟ್ಟಿದೆ. ಈ ಗಟ್ಟಿ ಕಾಳುಗಳಾಗಿ ನಾವೆಲ್ಲ ಏನ್ ನಿಂತಿದೀವಲ್ವಾ PSSM ನಲ್ಲಿ, ನಾವೆಲ್ಲರೂ ಕೂಡ ಅನಾಥ ಚಕ್ರದಲ್ಲಿ ಇದ್ದೇವೆ. ನಾವೆಲ್ಲರೂ ಕೂಡ ಲವ್ ನಲ್ಲಿ ಇದ್ದೇವೆ, ಮಸ್ಟ್ ಪ್ರೀತಿನಲ್ಲಿ ಇದ್ದೇವೆ.
ಸೊ ಇದು ನಮ್ಮ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನ ಇನ್ನೊಂದು ಟಾಪಿಕ್. ಇದೆರಡು ಕೂಡ ಬಹಳ 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 ಅಚ್ಚುಮೆಚ್ಚು. ಎರಡೂನು ನೋಡಿ ಒಂದೇ ತರ ಇದೆ. ನಾವೊಂದು ಚಿನ್ನದ ಕಲ್ಪನೆ ಮತ್ತೆ ಅನ್ನ ಕರಿ ಸಿಹಿ ಇದೆರಡೂ ಪ್ರಾಪಂಚಿಕ ಜೀವನದ ಎರಡು ಪದಗಳು. ಅದು ಆ ಎರಡು ಪದಗಳನ್ನ ಆಧ್ಯಾತ್ಮಿಕ ಜೀವನದಲ್ಲಿ ತೆಗೆದುಕೊಂಡು ಬಂದಾಗ ಎಷ್ಟು ಅಮೂಲ್ಯವಾಗಿರುತ್ತೆ, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ನ ಕೊಡ್ತೇವೆ ಅಂತ ನಮ್ಗೆ ಬಹಳ ಚೆನ್ನಾಗಿರುತ್ತೆ. ಆಗ ಸರ್ ಹೇಳ್ತಾರೆ, ಆಧ್ಯಾತ್ಮಿಕ ಜೀವನಕ್ಕೆ ಬಂದು ನೀವು ಬಂದ್ಬಿಟ್ಟಿದ್ದೀವಿ, ನಮ್ ಗ್ಯಾಸ್ಟ್ರಿಕ್ ಡಯಾಬಿಟಿಕ್ ಬರೋದೇ ಇಲ್ಲ, ಅನ್ನ ಸಖತ್ತಾಗಿ ಊಟ ಮಾಡಿ, ಅನ್ನಪೂರ್ಣೇಶ್ವರಿ ಯಾಕೆ ಬಿಡ್ತೀರಾ, ಬಟ್ ರೈಸ್ ನಲ್ಲಿ ಇರೋವಷ್ಟು ಶಕ್ತಿ ಅಷ್ಟೇ ಇದೆ ಅಂತ ಹೇಳ್ತಾರೆ. ಹಾಗಾಗಿ ರೈಸ್ ನ ಚೆನ್ನಾಗಿ ತಿನ್ನಿ, ಕರಿ ಮಸಾಲ ಪದಾರ್ಥ ತಿನ್ನಿ, ಚಪಾತಿಗೆ ಅದಿಲ್ಲ ಅಂದ್ರೆ ಹಾಗಲ್ಲ, ದೋಸೆ ಕರಿ ಇಲ್ಲ ಅಂದ್ರೆ ಹಾಗಲ್ಲ. ಸೊ ಎಲ್ಲವೂ ತಿನ್ನಿ. ಯಾವಾಗ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ನಾವ್ ಏನೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ನಮ್ಗೆ, ನಾವ್ ಯಾವ್ದೇನೆ ಡಾಕ್ಟರ್ಸ್ ನಮ್ ಕಾಯಿಲೆನೇ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಅಷ್ಟು ಚೆನ್ನಾಗಿ ಪತ್ರಿ ಸರ್ ಆಗ್ಲಿ ಜಿ ಕೆ ಸರ್ ಆಗ್ಲಿ ಇದನ್ನ ಹೇಳ್ತಾ ಬರ್ತಾರೆ ಅಂತ ಹೇಳಿದಾಗ ಸಾಧನೆಯ ಮುಖಾಂತರ ಹೇಳ್ತಾ ಬರ್ತಾರೆ. ಆದ್ರೆ ನಾವು ಪ್ರಾಪಂಚಿಕ ಜೀವನದಲ್ಲೇ ಇರೋದ್ರಿಂದ 50-50 50-50% ನಾವು ಕೊಡೋದ್ರಿಂದ ಬಹಳವಾಗಿ ಕಾಯಿಲೆಗಳು ಬರುತ್ತೆ. ಆಗ ನಾವು ಹೋಗಲೇಬೇಕಾದ ಅನಿವಾರ್ಯತೆ, ಡಾಕ್ಟರ್ ಹತ್ರ ಹೋಗ್ತೇವೆ. ಹೋದಾಗ ಟ್ಯಾಬ್ಲೆಟ್ಗಳು, ಸಿರಪ್, ಇಂಜೆಕ್ಷನ್ಸ್ ಆಗ್ಲಿ ಕೊಡ್ತಾರೆ, ನಾವು ತಗೊಳ್ಳೇಬೇಕು ಮಾಸ್ಟರ್ಸ್. ಯಾಕಂದ್ರೆ ನಾವು ಆ ಸಾಧನೆಯನ್ನ ಇನ್ನ ಮಾಡ್ಬೇಕು. ಇನ್ನೊಂದಷ್ಟು ಜನ್ಮ, ಇವಾಗ ಒಂದಷ್ಟು ಜನ್ಮದಲ್ಲೇ ನಾವು PSSM ಇವಾಗ ಕಾಲಿಟ್ಟಿದ್ದೀವಿ, ಇನ್ನೊಂದಷ್ಟು ಜನ್ಮಗಳಾದ್ರೇನೆ ನಾವು ಪತ್ರಿಸರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಪ್ರಾಪಂಚಿಕ ಜೀವನವನ್ನು ಅನುಭವಿಸಬೇಕು ಆಗಿರೋದ್ರಿಂದ ನಾವು ಹಾಸ್ಪಿಟಲ್ಗಳಿಗೆ ಹೋಗ್ಲೇಬೇಕಾಗುತ್ತೆ. ನಾನು ಕೂಡ 15-20 ದಿನದಿಂದ ವಿಪರೀತ ಕೆಮ್ಮು ಮಾಸ್ಟರ್ಸ್, ಎಲ್ಲಾ ತರದ ಮನೆಯ ಮದ್ದುಗಳು ಆಯ್ತು, ಕಡಿಮೆ ಆಗ್ಲೇ ಇಲ್ಲ. ಹಾಸ್ಪಿಟಲ್ಗೆ ಹೋಗಿ ಬಂದ್ಮೇಲೆ ನಾನು ಕ್ಷಮೆ ಇರ್ಲಿ, ನಿನ್ನೆ ನನ್ನ ತರಗತಿ ಇದ್ದಿದ್ದು, ನಾನು ಲಕ್ಷ್ಮಿ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಇನ್ನು 1 ದಿನದ ಮಟ್ಟಿಗೆ ನನಗೆ ಕೊಡಿ ಅಂತ. ವಿಪರೀತ ಕೆಮ್ಮು, ಇಷ್ಟು ಕಂಟಿನ್ಯೂಸ್ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಆಯ್ತಿಲ್ಲ. 15-20 ದಿನ ನಾನು ಕಷ್ಟಪಟ್ಟಿದ್ದೀನಿ. ಹಾಗಾಗಿ ನೋ ಮೆಡಿಸನ್ ನೋ ಡಾಕ್ಟರ್ ಅನ್ನೋ ಕಾನ್ಸೆಪ್ಟ್ ನಾವು ಇನ್ನೊಂದಷ್ಟು ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಬಂದಾಗ್ಲೇ ನಾವು ಅದನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಅಲ್ಲಿವರೆಗೂ ಆಧ್ಯಾತ್ಮಿಕ ಜೀವನದಲ್ಲಿ ಇದ್ರೂ ಹೋಗ್ಲೇಬೇಕಾದ ಪ್ರಸಂಗ ಬಂದಾಗ ದಯವಿಟ್ಟು ಹೋಗಿ, ಇದು ನಮ್ಮೆಲ್ಲರ ರಿಕ್ವೆಸ್ಟ್. ಇವಾಗ ನಮ್ಮ ಪಿರಮಿಡ್ ಮಾಸ್ಟರ್ಸ್, ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ಗಳು ಅದನ್ನ ಹೇಳ್ತಾ ಬರ್ತಾರೆ. ನಮ್ಮ ಎಷ್ಟೊಂದ್ ಜನ ಲಕ್ಷ್ಮಿ ಮೇಡಮ್ ಇವಾಗ ಇತ್ತೀಚೆಗೆ ಬಂದವರು, ನಾವು 2 ವರ್ಷದಿಂದ ಟ್ಯಾಬ್ಲೆಟ್ ತಗೊಂತಾ ಇದ್ವಿ, ಇವಾಗ ನಾನು ಬಿಟ್ಟಿದ್ದೀನಿ ಅಂತಾರೆ. 3 ವರ್ಷದಿಂದ ನಾನು ಗ್ಯಾಸ್ಟ್ರಿಕ್ ತಗೊಂತಿದ್ದೆ ಬಿಟ್ಟಿದ್ದೀನಿ, ಥೈರಾಯ್ಡ್ ತಗೊಂತಿದ್ದೆ ಬಿಟ್ಟಿದ್ದೀನಿ, BP ತಗೊಂತಿದ್ದೆ ಬಿಟ್ಟಿದ್ದೀನಿ ಅಂತಾರೆ. ದಯವಿಟ್ಟು ಮಾಸ್ಟರ್ಸ್ ಅದು ಸಾಧ್ಯ ಆಗಲ್ಲ. ಡಾಕ್ಟರ್ ಸಜೆಸ್ಟ್ ಮಾಡಿ ಅವ್ರದೇ ಆದಂತಹ ಒಂದಷ್ಟು ಪರೀಕ್ಷೆಗಳು ಮಾಡಿ ಬಿಡಿ ಅಂತ ಹೇಳಿದ್ರೆ ಅಷ್ಟೇ ಬಿಡ್ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ತಗೊಳ್ಳೇಬೇಕಾಗುತ್ತೆ. ಸೊ ಇದು ನಮ್ಮ ನಂಬಿಕೆ. ಎಸ್, ನಾನು ಇವಾಗ ಆರೋಗ್ಯವಾಗಿದ್ದೀನಿ ನನ್ನ ನಂಬಿಕೆ. ಯಾಕಂದ್ರೆ ನಮ್ಮ ಧ್ಯಾನ ಸಾಧನೆ ಇರಬಹುದು, ಖಂಡಿತ ಒಪ್ಕೊಳ್ಳೋಣ. ಆದರೆ ಡಾಕ್ಟರ್ಸ್ ನ ಒಂದು ನಾವು ಇಷ್ಟು ದಿನ ತಗೊಂತಾ ಇದ್ವಿ, ಇಷ್ಟು ದಿನ ನಾವು ಡಾಕ್ಟರ್ ಹತ್ರ ಹೋಗಿದ್ದೀವಿ ಅನ್ಸ್ದಾಗ ದಯವಿಟ್ಟು ಮತ್ತೆ ಮತ್ತೆ ಅವ್ರ ಎಕ್ಸಾಮಿನ್ ಮಾಡಿ ಪರೀಕ್ಷೆಗಳನ್ನ ಮಾಡಿ ಬಿಡಿ ಅಂತ ಹೇಳಿದ್ರೆ ಮಾತ್ರ ನೀವು ಬಿಡಿ. ಅಲ್ಲಿವರೆಗೂ ದಯವಿಟ್ಟು ಇದು ರಿಕ್ವೆಸ್ಟ್. ಎಲ್ಲಾರು ಟ್ಯಾಬ್ಲೆಟ್ಸ್ಗಳನ್ನ ಏನ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಮಾಡ್ತಾ ಬನ್ನಿ. ಅದರ ಜೊತೆಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯಗಳನ್ನ ಮಾಡ್ತಾ ಇದ್ದಂಗೆ ಇವೆಲ್ಲ ಕಾಯಿಲೆಗಳಿಂದ ನಾವು ದೂರ ಆಗ್ತೀವಿ ಅನ್ನೋದು ಶತಸಿದ್ಧ. ಆದರೆ ಅದಕ್ಕೆ ಆದ ನಮ್ಗೆ ಇನ್ನೊಂದಷ್ಟು ಜನ್ಮಗಳು ಬೇಕಾಗುತ್ತೆ. ಮತ್ತೆ ಜನ್ಮ ತಗೊಂಡು ಮತ್ತೆ ನಾನು PSS ನಲ್ಲಿ ಬರ್ಬೇಕು ಅಂತ ಅನ್ಕೊಂಡು ಜನ್ಮಗಳು ತಗೊಳ್ಳಿ, ಸಾಧನೆಗಳನ್ನ ಮಾಡಿ. ಖಂಡಿತ ಒಂದಿನ ನಾವೆಲ್ಲ ಪತ್ರಿಸರಾಗಕ್ ಸಾಧ್ಯ ಆಗುತ್ತೆ, ರಮಣ ಮಹರ್ಷಿಗಳಾಗಕ್ ಸಾಧ್ಯ ಆಗುತ್ತೆ, ಶಾರದಾ ಮಾತೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಇವತ್ತಿನ ಒಂದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ನ ಒಂದಷ್ಟು ಟ್ಯಾಬ್ಲೆಟ್ಸ್ ನಾನು ನನಗೆ ತಿಳಿದಿರೋಷ್ಟು ಜ್ಞಾನನ ತಮ್ಮ ಜೊತೆ ನಾನು ತಿಳಿಸ್ದೆ. ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.